ಇವ್ರ ಕಾಂಟ್ಯಾಕ್ಟ್ ಬಂದು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಜಿಂಗ ಲಕ 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 ಎಲ್ಲ ಏನು ಮಾಡ್ತಿದ್ದೀರಾ? ಬರ್ರ 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 ಬರ್ರ. ನಿಮಗೆ ಯಾರಾದರೂ ಹಬ್ಬದ ಟೈಮಲ್ಲಿ ಕಾರು ಮನೆ ಎಲ್ಲ ತೊಳೆದು ಕ್ಲೀನ್ ಮಾಡೋಕ್ಕೆ ಜನ ಬೇಕಾದರೆ ಯು ಕ್ಯಾನ್ ಕಾಂಟ್ಯಾಕ್ಟ್ ದಿಸ್ ಗೈ. ಇವ್ರ ಕಾಂಟ್ಯಾಕ್ಟ್ ಬಂದು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಸ್ವಲ್ಪ ಕಾಸ್ಟ್ಲಿ ಬಟ್ ಕೆಲಸ ಎಲ್ಲ ನೀಟು, ನೀವೇ ನೋಡ್ಬೋದು. ತೊಳಿತಾ ಇರು ಬಂಟಿ, ನಿನ್ನ ಸಾಬೂನು ಸ್ಲೋನಾ? ಇನ್ನೇನು ಮಾಡೋದು ಅಂಥೇಳಿ ನಾನು ಇವನ ಜೊತೆ ಕ್ಲೀನಿಂಗಿಗೆ ಸ್ಟಾರ್ಟ್ ಮಾಡಿಬಿಟ್ಟೆ. ಇನ್ ಬಿಟ್ವೀನ್ ಅದರಲ್ಲಿ ಮೀಟಿಂಗ್ ಕೂಡ ಇತ್ತು. ಏನು ಮಾಡೋದು, ಅಟೆಂಡ್ ಮಾಡಲೇಬೇಕಲ್ವಾ, ಕಾರ್ಪೊರೇಟ್ ಕೂಲಿ ಅಲ್ವಾ. ನಿಮ್ಮ ಅಮ್ಮನ ಪಿಂಡ ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತೆ. ಸಿಟಿ ಹುಡುಗನ ಹಳ್ಳಿ ಜೀವನ, ಆಹಾ ನೋಡೋಕ್ಕೆ ಚಂದ. ಶೂಟ್ ಮಾಡಬೇಕಾ? ಸರಿ, ಕ್ಲೀನಿಂಗ್ ಎಲ್ಲ ಮುಗೀತು. ಕ್ವಿಕ್ಕಾಗಿ ಒಂದು ಸ್ಯಾರಿ ಉಡ್ಕೊಂಡು ರೆಡಿ ಆಗಿಬಿಟ್ಟೆ. ಯಾಕಂದರೆ ನೆಕ್ಸ್ಟ್ ಮೀಟಿಂಗ್ ಇತ್ತು, ಅಟೆಂಡ್ ಮಾಡಲೇಬೇಕು. ಅಷ್ಟರಲ್ಲಿ ಒಂದು ಫೋಟೋ ಶೂಟ್ ಒಂದು ಮುಗಿಸ್ಕೊಬಂದು ಹಬ್ಬ ಸ್ಟಾರ್ಟ್. ಇದರಲ್ಲಿ ಇನ್ ಬಿಟ್ವೀನ್ ನಮ್ಮದೊಂದು ಆಡಿಟ್ ರಿವ್ಯೂ ಕಾಲ್ ಇತ್ತು. ಸೊ ಅದನ್ನು ಕಂಪಲ್ಸರಿ ಅಟೆಂಡ್ ಮಾಡಲೇಬೇಕಿತ್ತು. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ. ನೀವು ಯೋಚನೆ ಮಾಡ್ತಿರ್ಬೋದು, ನಾನು ನನ್ನ ಫಸ್ಟ್ ಅಣ್ಣ ಮಾತ್ರ ರೆಡಿಯಾಗಿ ನಿಂತಿದ್ದೀವಿ, ಇನ್ನೊಬ್ಬ ಯಾಕೆ ರೆಡಿಯಾಗಿಲ್ಲ ಅಂತ. ಅವನು ಹಾಗೆ ನಮ್ಮಲ್ಲಿ ಸ್ವಲ್ಪ ಉಲ್ಟಾನೆ. ನೋಡಿದ್ರೆ ಪಕ್ಕ ಲೋಕಲ್ ಹುಡುಗನ ಥರ ಟೀ ಶರ್ಟ್ ಹಾಕ್ಕೊಂಡು ಸ್ಪೋರ್ಟ್ಸ್ ಶರ್ಟ್ ಹಾಕ್ಕೊಂಡು ನಿಂತ್ಬಿಟ್ಟಿದ್ದ. ನಮ್ಮಪ್ಪ ಎಲ್ಲ ಗಾಡಿ ಪೂಜೆ ಮಾಡಿ, ನಮ್ಮಮ್ಮ ಈ ವಿಡಿಯೋದಲ್ಲಿ ಇಲ್ಲ, ಯಾಕಂದರೆ ಅವಳಲ್ಲಿ ಎಡೆ ಹಾಕೋಕ್ಕೆಲ್ಲ ರೆಡಿ ಮಾಡ್ತಾ ಗೊತ್ತಿದ್ಲು. ಸೊ ಒಂದು ವೀಡಿಯೋಗೆ ಬಾ ಅಂದರು, ಕೇಳಲೇ ಇಲ್ಲ, ಬರಲೇ ಇಲ್ಲ. ಎಷ್ಟು ಫೋರ್ಸ್ ಮಾಡಿದ್ರು ಅಷ್ಟೇ. ಗೊತ್ತಲ್ವಾ ಕಿಚನ್ ಡ್ಯೂಟಿ ಹಿಂಗಿರುತ್ತೆ ಅಂಥೇಳಿ. ಸೊ ನಾನೇನು ಮಾಡಿಲ್ಲ ಅಂತಲ್ಲ, ನಾನು ಆಲ್ಮೋಸ್ಟ್ ಅರ್ಧ ಫುಡ್ಡೆಲ್ಲ ನಾನು ರೆಡಿ ಮಾಡಿದ್ದೆ. ಸೊ ಒಂದಾದ್ಮೇಲೆ ಒಂದು ಪೂಜೆ ಮಾಡ್ತಾ ಹೋಗಬೇಕು, ಯಾಕಂದರೆ ನಮ್ಮದೆಲ್ಲ ಒಂದೇ ದಿನ ಪೂಜೆ ಇರೋದು. ಸೊ ಅವ್ರೇನೋ ಕಾರಣಾಂತರಗಳಿಂದ ಸಪ್ರೇಟ್ ಇರೋ ಗೋಪೂಜೆನೆಲ್ಲ ಒಂದೇ ದಿನ ನಾವು ಮಾಡ್ತಾಯಿದ್ದೀವಿ. ಹಳೆ ಕಾಲದಿಂದ ಅವರು ಫ್ಯಾಮಿಲಿಯವ್ರು ಪಾಲಿಸ್ಕೊಬಂದಿರೋದು. ಸೊ ನಾವು ಇವತ್ತೇ ಪೂಜೆ ಮಾಡೋದ್ರಿಂದ ಬಲೀಂದ್ರನ ಹೂಡಿ ಗಾಡಿ ಪೂಜೆ ಮಾಡಿ, ಆಮೇಲೆ ಕೊಟ್ಟಿಗೆಗೆಲ್ಲ ಪೂಜೆ ಮಾಡಿ, ಕರುಗಳಿಗೆಲ್ಲ ತಿನ್ನೋಕೆ ಕೊಟ್ಟು, ದನಗಳೆಲ್ಲ ಆಲ್ರೆಡಿ ಹೊರಗಡೆ ಮೇಯಕ್ಕೆ ಹೋಗಿದ್ದು. ಅವ್ರು ಬರೋದು 4:35 ಅರೌಂಡ್ 6 ಆಗುತ್ತೆ ಅಂಥೇಳಿ ಇವ್ರಿಗೆ ಮಾತ್ರ ಪೂಜೆ ಮಾಡಿ ಇವರಿಗೆ ಎಡೆ ಕೊಟ್ಟು, ಇನ್ನು ನಮ್ಮ ನೆಕ್ಸ್ಟು ರೋಣ್ಗಲ್ ಪೂಜೆ. ಯಾಕಂದರೆ ನಾವು ಮಲೆನಾಡಲ್ಲಿ ಈ ರೋಣ್ಗಲ್ನ ತುಂಬ ಯೂಸ್ ಮಾಡ್ತೀವಿ, ಗದ್ದೆ ಕೊಯ್ಲೆಲ್ಲ ಆದಮೇಲೆ. ಸೊ ನಾವು ಅದನ್ನು ದೇವ್ರ ಥರನೇ ನೋಡ್ತೀವಿ, ಅದಕ್ಕೋಸ್ಕರ ರೋಣ್ಗಲ್ ಪೂಜೆಗಂತ ಬಂದ್ವಿ. ಸೊ ಇದನ್ನು ಇಟ್ಟು ಅದನ್ನು ಪೂಜೆ ಮಾಡಿ, ಆಮೇಲೆ ಇಲ್ಲಿಂದ ನಂದೊಂದು ಮೀಟಿಂಗ್ ಇತ್ತು ಅಂತ ಓಡ್ ಬಂದು ಮೀಟಿಂಗಲ್ಲಿ ಕೂತೆ. ಏನು ಮಾಡೋಣ, ಕಾರ್ಪೊರೇಟ್ ಜೀವನ ಅಲ್ವಾ, ಮಾಡಲೇಬೇಕು. ಮಾಡಿಲ್ಲ ಅಂದರೆ ಸಂಬಳನೂ ಬರಲ್ಲ, ಗಿಂಬಳನೂ ಇಲ್ಲ. ಸೊ ಕೂತ್ಕೊಂಡು ಇದನ್ನು ಅಟೆಂಡ್ ಮಾಡಿ ಕೆಲಸ ಇತ್ತು, ಕೆಲಸ ಮುಗಿಸಿ ಸೊ ಈ ಸತಿ ಹೊಸ ಮನೆ ಅಲ್ವಾ, ಸೊ ಅದಕ್ಕಾಗಿ ಪ್ರತಿಯೊಂದಕ್ಕೂ ಪೂಜೆ ಮಾಡಬೇಕು, ಡೀಟೇಲ್ಡಾಗಿ ಪೂಜೆ ಮಾಡಬೇಕಾಗತ್ತೆ. ಯಾವುದನ್ನೂ ಬಿಸ್ ಮಾಡೋಂಗಿಲ್ಲ. ಹೊಸ ಮನೆದು ಫಸ್ಟ್ ಹಬ್ಬ ಅಂತ ಹೇಳಿ ನೀಟಾಗಿ ಅಪ್ಪ ಮಗ ಇಬ್ಬರು ಬೋರ್ಗೆಲ್ಲ ಪೂಜೆ ಮಾಡಿಕೊಂಡು ಬಂದರು. ಇದಾದಮೇಲೆ ಅಣ್ಣ ನನ್ನ ಕೈಯಲ್ಲಿ ಆಯ್ತಾ? ಇಲ್ಲ ಐತೆ ವದ್ಯಾ. ಇದೆಲ್ಲ ಆದಮೇಲೆ ಇನ್ನಿರೋದು ಪಟಾಕಿ ಹೊಡೆಯೋ ಸಂಭ್ರಮ.